ನೀರೈತ ಟ್ಯಾಂಕಾಗ ಗೊತ್ತಿಲ್ಲ ಅವಾಗಿಂದ ನೋಡ್ತಾ ಇದೀನಿ ಎತ್ತು ಗುದ್ದದ್ ನನ್ಕ ಫೋನ್ ಮೇಲೆ ಫೋನ್ ಮಾಡ್ತಾ ಇದೀನಿ ಎತ್ತನೇ ಇಲ್ಲ. ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಸ್ಟರ್ M3. ಈಗ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ನಾಳೆ ಜಾತ್ರೆಗೆ ಹೋಗ್ಬೇಕು, ಊರಿಗೆ ಹೋಗ್ತಾ ಇದ್ದೀನಿ. ನಾಳೆ ನಮ್ಮ ಚಿಕ್ಕಪ್ಪ ಅವರು ಜಾತ್ರೆ ಕರೆದವ್ರೆ. ಟೈಮ್ ಬಂದ್ಬಿಟ್ಟು 12 ಗಂಟೆ ಆಗೈತೆ. ಇವಾಗ ಹೋಗಿ ಊಟ ಮಾಡ್ಬಿಟ್ಟು ಮಲ್ಕೊಬೇಕು. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದೊಳ್ತೀನಿ, ಯಾಕಂದರೆ ನಾಳೆ ರಜಾ ಅಲ್ಲ, ಜಾತ್ರೆಗೆ ಹೋಗ್ಬೇಕು. ಹಂಗೆ ನಾಳೆ ಗುಂಡನ್ ಬೇರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅವ್ನಿಗೆ ಮೊನ್ನೆ ನಾಯಿ ಕಚ್ಚಿತ್ತು ಅಂತ ಹೇಳಿದ್ದಲ್ಲ, ಅದು ರೇಬಿಸ್ ಇಂಜೆಕ್ಷನ್ ಒಂದು ಹಾಕಿಸಿದ್ದೆ. 2 ಸಲ ಬರೋಕ್ಕೆ ಹೇಳಿದ್ರು, ಅರೆ 2 ಸಲ ಹೋಗಿರಲಿಲ್ಲ. ನಾಳೆ ಬೆಳಿಗ್ಗೆ ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಇಂಜೆಕ್ಷನ್ ಹಾಕ್ಸೋದು ಕರ್ಕೊಂಡ್ಬಂದು ತಿರ್ಗಾ ನಾವು ರೆಡಿಯಾಗಿ ಊರಿಗೆ ಹೋಗ್ಬೇಕು ಜಾತ್ರೆಗೆ. ನಾಳೆ ನಮ್ಮಮ್ಮ ನಮ್ಮ ಅಕ್ಕ ಮಕ್ಕಳು ಎಲ್ಲ ಬರ್ಬೋದು, ಅಮ್ಮು ಬರ್ಬೋದು. ಅವ್ರು ಆದರೆ ನೋಡಿಸ್ತೀನಿ ನಿಮಗೆ. ಮತ್ತು ನಾಳೆ ನಮ್ಮ ಚಿಕ್ಕಪ್ಪವ್ರನ್ನೂ ಪರಿಚಯ ಮಾಡಿಸ್ತೀನಿ. ನಮ್ಮ ಚಿಕ್ಕಪ್ಪ, ನಮ್ಮ ಆಂಟಿ ಮತ್ತು ನಮ್ಮ ತಮ್ಮನೆಲ್ಲ ಪರಿಚಯ ಮಾಡ್ತೀನಿ, ನಮ್ಮ ತಂಗಿನೆಲ್ಲ. ಬೇಗ ಬಂದ್ಬಿಟ್ಟೆ. ಇವತ್ತು ನಿನ್ನೆ ಸಿಕ್ಕಾಬಿಟ್ಟೆ ಲೇಟಾಗಿತ್ತು. ಕ್ಯಾಮ್ರೆಲ್ಲ ಹಂಗೆ ಕಾಣಿಸ್ತದೆ, ಕ್ಯಾಮ್ರಾ ಲೈಟ್ಗಳೆಲ್ಲ ಹಂಗೆ ಎತ್ಕೊಂಡಿರ್ತದೆ. ಇಷ್ಟು ದಿನ ಈ ರೋಡ್ನ ಮುಚ್ಚಿದ್ರು, ಇವಾಗ ಸ್ವಲ್ಪ ಓಪನ್ ಮಾಡೋರೆ. ಕಾಂಪೌಂಡ್ ಹಾಕ್ಬಿಟ್ಟಿದ್ರು ಇಲ್ಲಿ. ನಾಳೆ ರಜಾ ಅಂದ್ಬಿಟ್ಟು ನೋಡ್ರಿ, ಇನ್ನು ಟಿ ವಿ ನೋಡ್ಕೊಂಡು ಕೂತವಳೆ ಶ್ವೇತಾ. ಬಂದಷ್ಟೇ ಗುಂಡು ನೋಡ್ರಿ ರಪ್ಪ 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 ಅಂತ ಮೇಲೆ ಕೇಳಿರ್ತಾನೆ, ಏನಾದ್ರು ತಂದಿದ್ಯಾನೋ ಅಂದ್ಬಿಟ್ಟು. ಒಂದು 8 ಅವರ್ 9 ಅವರ್ ಕೆಲಸದಲ್ಲಿ ನಿಂತೇ ಇರ್ತೀರಿ. ಅದಕ್ಕೆ ಶೂ ಅಲ್ಲಿ ಒಂಥರ ನೋತೈತೆ. ಹಿಂಗೆ ಒಂದು ಕಡೆ ಹಿಂಗೆ ನಿಂತ್ಕೊಂತೀರಿ, ಒಂದು ಕಡೆ ಹಿಂಗೆ ನಿಂತ್ಕೊಂತೀರಿ ಸ್ವಲ್ಪ ಹೊತ್ತು. ಅದು ಸ್ವಲ್ಪ ನೋತೈತೆ. ಸ್ವಲ್ಪ ಬ್ರೇಕ್ ಅವ್ರಿಗೆ ಮಾತ್ರ ಒಂದು ಅರ್ಧ ಅವರ್ ಕುತ್ಕೊಬೇಕು ಅಷ್ಟೇ ಊಟ ಟೈಮಲ್ಲಿ. ಮಿಕ್ಕಿ ಟೈಮೆಲ್ಲ ನಿಂತೇ ಇರಬೇಕು. ಅದಕ್ಕೋಸ್ಕರ ಸ್ವಲ್ಪ ಕಾಲು ಸಿಕ್ಕಾಬಿಟ್ಟೆ ನೋತೈತೆ. ಇವಾಗ ಹೋಗ್ಬಿಟ್ಟು ಅದು ಮೂವ್ ಸ್ಪ್ರೇ ಹೊಡ್ಕೊಂಡು ಮಲ್ಕೊಬೇಕು, ಇಲ್ಲಾಂದರೆ ಬೆಳಿಗ್ಗೆ ಎದ್ದೊಳಕ್ಕಾಗಲ್ಲ. ಒಂದು 2 ವಾರ 3 ವಾರ ಅಭ್ಯಾಸ ಆದರೆ ಇದಾಗ್ಬಿಡ್ತೈತೆ ಅಂದ್ಕೊಂಡಿದ್ದೆ ನಾನು ಸ್ಟಾರ್ಟಿಂಗಲ್ಲಿ ಸೇರ್ಕೊಂಡಾಗ. ಅವ್ರು ಇನ್ನೂ ನೋವು ಜಾಸ್ತಿ ಆತೈತೆ. ಸ್ವಲ್ಪ ಏಜ್ ಆತೈತಲ್ಲ, ನನಗೆ 30 ಆಗ್ಬಿಡ್ತಲ್ಲ ಏಜು, ಅದಕ್ಕೆ ಸ್ವಲ್ಪ ನೋವು ಜಾಸ್ತಿ ಆತೈತೆ ಅನಿಸ್ತೈತೆ ನನಗೆ. ಏನು ತಂದಿಲ್ಲ ಅಲ್ಲೇ, ಅದು ಸಾಕ್ಸು ಮತ್ತೆ ಇದು ಹೆಲ್ಮೆಟು. ಎಗ್ರಿ 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 ಬೀಳು, ಎಗ್ರಿ 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 ಬೀಳು. ಇವಾಗ ಏನು ತಂದಿಲ್ಲ, ಏನು ತಂದಿಲ್ಲ. ವಾಲೈ ಯಾಕೆ ಒಂಥರ ಮಾತಾಡ್ತಾ ಇದ್ದೆ? ಹುಷಾರಿಲ್ಲ? ಏನಾಯ್ತು ನಿಂಕ? ಆತೈತಲ್ಲ ಇವತ್ತೇ. ಬಾ ಊಟ ಇಕ್ಕೊಡು. ಜೋರಾಗಿ ಮಾತಾಡು, ಮೈಕ್ ಹಾಕಿಲ್ಲ. ಸ್ವಲ್ಪ ಇದು ಮಾಡು, ಸ್ವಲ್ಪ ಕಮ್ಮಿಗೆ ಸೌಂಡು. ಮತ್ತೆ ಇನ್ನೊಂದು ಪಾರ್ಸಲ್ ಆರ್ಡರ್ ಮಾಡಿದ್ದೆ. ಅದು ಫಿಕ್ಸಲ್ದು ನಾವು ಮೊಬೈಲ್ ತೊಗೊಂಡಿದ್ರಿ. ಅದು ಚಾರ್ಜರ್ನ ನಾವು ಯೂಸೇ ಮಾಡಿರಲಿಲ್ಲ. ಚಾರ್ಜರ್ ಯೂಸ್ ಮಾಡಿಲ್ಲ ಅಂದರೆ ಅವ್ರ ಚಾರ್ಜರ್ ಮೊಬೈಲ್ ಬರೋಲ್ಲ, ಅಡಾಪ್ಟ್ರು ಬೇರೆ ವೈರ್ ಮಾತ್ರ ಬರುತ್ತೆ ಅದರಲ್ಲಿ. ಅದಕ್ಕೆ ನಾನು ಅಮೆಝಾನಲ್ಲಿ ಒಂದು ಆರ್ಡರ್ ಮಾಡಿದ್ದೆ. ಮೊಬೈಲ್ ತೊಗೊಂಡು 8-9 ತಿಂಗಳಾದ್ಮೇಲೆ ಆರ್ಡರ್ ಮಾಡ್ತಾ ಇದ್ದೀರಿ ಇದನ್ನ. ಇದು ಫಾಸ್ಟ್ ಚಾರ್ಜಿಂಗ್ ಅಂತೆ. ಇದನ್ನ ಯೂಸ್ ಮಾಡಿ ನೋಡ್ತೀರಿ. ಫಾಸ್ಟ್ ಚಾರ್ಜಿಂಗ್ ಆಗಿಲ್ಲ ಅಂದ್ರೆ ರಿಟರ್ನ್ ಹಾಕ್ತೀನಿ ಇದನ್ನ. ಲೇ ಇದು ಅಡಾಪ್ಟ್ರಾ, ಚಾರ್ಜರ್ ಅಡಾಪ್ಟ್ರಾ? ಇದು ಹೆಂಗ್ ಮೂಸ್ ನೋಡ್ತಾ ನೀನು? ಏನೋ ಚಾಕ್ಲೇಟ್ ಅದು? ರಬ್ಬರ್ ಬ್ಯಾಂಡ. ಬಾರ ಒಳಕ್ಕ, ಬಾಗಿಲು ತೆಗೆದ್ರೆ ಸಾಕು ಹಾಚ್ಕೊಡತ್ತ ನನ್ನ ಮಗ. ನಡಿ ಒಳಕ್ಕ ಕುತ್ಕಲ್ಲಿ. ಓ ನಿಮ್ಮ ಪ್ಲೇಸ್ಗೆ ಹೋಗು. ಯಾರನ್ನ ಇಷ್ಟೊಂದು ಮಧ್ಯರಾತ್ರಿ ಬಂದು ಪುಳಿಯೋಗ್ರಿ ಅಷ್ಟು ತಣ್ಣಗೆ ತಿನ್ನಕತ್ತ. ಇವಾಗ ಹೇಳ್ತಾರೆ ನಾನು, ನಾಳೆ ಕಾಲ ಹೇಳ್ತಾರದು. ಇವಾಗ ತಿನ್ನು ಮಾಡಕ್ ಹಾಕು ಅಂತ ಹೇಳಿದ್ರೆ ನಾಳೆ ಹೇಳ್ತಾಳೆ. ಎಷ್ಟೊತ್ತು ಊಟ ಇಕ್ಕೊಡ್ತೀಯ? ಇಲ್ಲ ಬೇಡ ಆಗ್ಬೇಕಾ? ಊಟ ಇಕ್ಕೊಡು, ಊಟ ಇಕ್ಕೊಡು ಅಂದ್ಬಿಟ್ಟು ಒಳ್ಳೆ ಬಾಧೆ ಆಗೋಯ್ತಲ್ಲಪ್ಪ. ದಿನ ಒಳ್ಳೆ ಬಾಧೆ ಆಗೋಯ್ತು. ಊಟ ಇಕ್ಕೊಡು, ಊಟ ಇಕ್ಕೊಡು ಅಂತ ಕೇಳಿ ಕೇಳಿ ಪರದಾಡಂಗೆ ಆಗೋಯ್ತು ನನ್ನ ಬಾಧೆ. ಹೆಂಗ್ ಗುರಾಯಿಸ್ತಾರೆ ನೋಡ್ರಿ, ಕೇಳ್ತಾ ಇದ್ರೆ ಹೆಂಗ್ ಗುರಾಯಿಸ್ತಾರೆ ನೋಡ್ರಿ. 1 ಗಂಟೆಗೆ ಇನ್ನು 5 ನಿಮಿಷ ಐತೆ. ದೇವ್ಗಳು ತಿನ್ನೋ ಟೈಮಾಗ ಊಟ ತಿಂತಾಯಿ ನಾನು. ನಾ ಬಂದು ಅರ್ಧ ಅವರ್ ಆಯ್ತು. ಅರ್ಧ ಅವರ್ ಇಷ್ಟೊಂದು ಊಟ ಇಕ್ಕೊಟ್ಬಿಟ್ಟು ತಿಂದ್ಬಿಟ್ಟು ಕುತ್ಕೊಂಬಿಡೆ ನಾನು. ಮಧ್ಯರಾತ್ರಿ ಹಿಂಗೆ ಮಾತಾಡ್ತಾ ಇದ್ದೀನಿ ನಾನು. ಹಿಂದೆ ಮನೆಯವ್ರಿಗೆ ಏನು ಕೇಳಿಸಲ್ಲ, ಇಷ್ಟೊಂದು ಜೋರಾಗಿ ಮಾತಾಡ್ತಾ ನಾನು. ನಾಳೆ ಗಾಡಿನ ಎತ್ಕೊಂಡು ಫುಲ್ಲು ವಾಶ್ ಮಾಡಿಸ್ಬೇಕು. ಫುಲ್ಲು ಗಬ್ಬೆದ್ದೋಗೈತೆ. ಒಂದ್ಸಲ ವಾಟರ್ ವಾಶ್ ಮಾಡಿಸ್ಕೊಂಡು ಎತ್ಕೊಂಬರ್ಬೇಕು. ನೀರೈತ ಟ್ಯಾಂಕಾಗ? ಗೊತ್ತಿಲ್ಲ. ಇಲ್ಲ ನೀರು ಹಾಕ್ಸ್ಕೊಬೇಕಾ ಒಂದು ಲೋಡು? ಅದು ಓಲಿ ಅನ್ನಾರು ಬಿಸಿ ಮಾಡಾರು ಇಡು. ಮಾಡೋವರೆಗೂ ಇರು. ವಾಟ 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 ಅಂತಾನೆ ಇದೆಯೇ. ನಿನ್ನ ಹತ್ರ ಯಾರನ್ನ ಮಾತಾಡಕತ್ತೈತಾ? ಸಪ್ರೇಟ್ ಆಗಿ ಏನೋ ಕತ್ತಾ ಇದ್ದೀನಿ. ಅವಾಗಿಂದ ನೋಡ್ತಾ ಇದ್ದೀನಿ ವಾಟ ವಾಟ. ಎತ್ತು ಗುದ್ದದ್ ನನ್ಕ ಹೇಳು. ಒಂದು ಗುತ್ತೀನಿ. ಇವಾಗ ಎದ್ದೆ. ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗೈತೆ. ನೈಟು ಬಂದ್ಬಿಟ್ಟು 1 ಗಂಟೆ 1:30 ಆಯಿತು ಊಟ ತಿಂದ್ಬಿಟ್ಟು ಮಲ್ಕೊಂಡೆ.
2 ಗಂಟೆ ಮ್ಯಾಕ್ಸಿಮಮ್, ಒಂದು ಅರ್ಧ ಅವರ್ ಮೊಬೈಲ್ ನೋಡಿದೆ. ಮೊಬೈಲ್ ನೋಡ್ಬಿಟ್ಟು ಮಲ್ಕೊಂಡೆ. ಇವಾಗ ಎದ್ದಿದ್ದೀನಿ 9:30 9:45 ಎದ್ದಿದ್ದೀನಿ. ಇವಾಗ ಎದ್ಬಿಟ್ಟು ಹೀಟ್ರ್ ಹಾಕಿದ್ದೀನಿ ಸ್ನಾನ ಮಾಡೋಕ್ಕೆ. ಸ್ನಾನ ಮಾಡ್ಬಿಟ್ಟು ಹೋಗ್ಬೇಕು. ಶ್ವೇತಾ ಹೋಗೋಳೆ, ಒಂದು 2 ಅವರ್ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತ ಗಾಡಿ ಎತ್ಕೊಂಡು ಹೋಗೋಳೆ. ಆಚೆ ಬಿಸಿಲೇ ಇಲ್ಲ, ಫುಲ್ಲು ಎಲ್ಲ ಒಂಥರ ಫುಲ್ಲು ಮೋಡ ಫುಲ್ಲು ಎಲ್ಲ ಮುಂಗೆ ಮುಚ್ಕೊಂಬಿಟ್ಟೈತೆ. ಇಲ್ಲೊಂದು ಹೊಸ ಮನೆ ಆಗೈತೆ ನೋಡ್ರಿ. ಮೊನ್ನೆ ತಾನೇ ಗೃಹಪ್ರವೇಶ ಆಯಿತು, ಕರೆದಿದ್ರು ಆದರೆ ಹೋಗಿಲ್ಲ. ನಾನೇ ಕೆಲಸ ಇತ್ತಲ್ಲ ಅದಕ್ಕೆ ಹೋಗೋಕ್ಕಾಗಿಲ್ಲ. ಹೋಗ್ಬೇಕು ಇವಾಗ ರೆಡಿ ಆಗ್ಬಿಟ್ಟು. ಇವಾಗೊಂದು ಅದು ಬೇರೆ ಇನ್ನೂ ವೀಡಿಯೋ ಎಡಿಟ್ ಮಾಡಿಲ್ಲ ನಿನ್ನೆದು, ಇವತ್ತು ಹಾಕೋ ವೀಡಿಯೋನ ಅದನ್ನು ಎಡಿಟ್ ಮಾಡಿಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಸಾಯಂಕಾಲಕ್ಕೆ ಹೋಗ್ಬೇಕು. ಇವಾಗ ಅದನ್ನು ಎಡಿಟ್ ಮಾಡ್ತೀನಿ. ಶ್ವೇತಾ ಬರಗಂಟೆ ಸುಮ್ಮನೆ ಕುತ್ಕೊಳಕ್ಕಾಗಲ್ಲ. ಸ್ನಾನ ಮಾಡ್ಬಿಟ್ಟು ರೆಡಿ ಆಗ್ಬಿಟ್ಟು ಸುಮ್ಮನೆ ಕುತ್ಕೊಂಡು ಎಡಿಟ್ ಮಾಡ್ತೀನಿ ವೀಡಿಯೋನ. ಶ್ವೇತಾ ಇವಾಗ ಬಂದವಳೆ. ಟೈಮ್ ಬಂದ್ಬಿಟ್ಟು 12 ಗಂಟೆಗೆ ಇನ್ನು 5 ನಿಮಿಷ ಐತೆ. ಅವಳು ಹೇಳಿದ್ದೇನಂದ್ರೆ 11 ಗಂಟೆಗೆ ಬರ್ತೀನಿ ಅಂತ ಹೋದ್ಲು, 8 ಗಂಟೆಗೆ. ಅರೆ ಬಂದಿರೋದು ಬಂದ್ಬಿಟ್ಟು 12 ಗಂಟೆಗೆ ಇನ್ನು 5 ನಿಮಿಷ ಅಂತ ಐತೆ. ನಾನು ರೆಡಿಯಾಗಿ ಕುತ್ಕೊಂಡಿದ್ದೀನಿ. ಒಂದು ಅರ್ಧ ಅವರಿಂದ ಗುಂಡಂಗೆ ಹಾಲು ಅನ್ನ ಹಾಕ್ಬಿಟ್ಟು ಫೋನ್ ಮೇಲೆ ಫೋನ್ ಮಾಡ್ತಾ ಇದೀನಿ, ಎತ್ತನೇ ಇಲ್ಲ. ನೋಡಿದ್ರೆ ಫೋನಾಗ ಏನಕ್ಕ ಅವ್ರದ್ದು ಏನಾಯ್ತಕ್ಕ ಇವ್ರದ್ದು ಏನಾಯ್ತಕ್ಕ ಅಂತ ಫೋನಾಗ ಹೆಲ್ಮೆಟ್ ಒಳಗಡೆ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಬತ್ತಾವಳೆ. ನಿಮ್ಮ ಮನೆಗೆ ಏನಾಯ್ತಕ್ಕ, ನಮ್ಮ ಮನೆಗೆ ಏನಾಯ್ತು ಅಂತ ಫುಲ್ಲು ಪುರಾಣಗಳು ಹೊಡ್ಕೊಂಡು ಬತ್ತಾವಳೆ. ಇವಾಗ ಬಂದು ರೆಡಿ ಆಗ್ತಾವಳೆ. ಅದಕ್ಕೋಸ್ಕರ ಸುಮ್ಮನೆ ಕುತ್ಕೊಂಡಿದ್ದೀನಿ. ಹೆವಿ ಕಾಪ ಬಂದ್ಬಿಡ್ತು. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಬೇರೆ ದಾರಿ ಇಲ್ಲ, ಏನು ಮಾಡಕ್ಕೆ ನಂಗೆ ದಾರಿನೇ ಇಲ್ಲ. ಕಂಟ್ರೋಲ್ ಮಾಡ್ಕೊಂಡು ಇರಬೇಕು. ಅದಕ್ಕೋಸ್ಕರ ಸೈಲೆಂಟಾಗಿದ್ದೀನಿ. ಅಲ್ಲಿಂದ ಓ ಅಂತವಳೆ. ಆಯ್ತಾ ಇಲ್ಲ ಇನ್ನ ಏನು ಹೇಳ್ತಾ ಇದೀಯ ಅವನ್ಕ? ಕೆಲ್ಸಕ್ಕೆ ಓಟ್ ಬರ್ತೀನಿ ಅಂತ ಹೇಳ್ತಾ ಇದೀಯಾ? ಕೆಲ್ಸಕ್ಕೆ ಹೋತಲ್ಲ ಮಗನೇ, ಜಾತ್ರೆಗೆ ಹೋಗ್ತಾ ಇದ್ದೀರಿ. ಗಾಡಿ ನೋಡಿ ಯಾವ ಹುಟ್ಟಾಗೈತೆ ನೋಡು. ನೆನ್ನೆನೇ ಹೇಳ್ದೆ ನಾನು, ಗಾಡಿ ವಾಶ್ ಮಾಡಿಸ್ಕೊಂಬರ್ಬೇಕು ಅಂತ ಹೇಳ್ದೆ ನಾನು. ಬರ್ಬೇಕಾದ್ರೆ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಅದಕ್ಕೆ ನಾನು ಜರ್ಕಿನ್ ತಗೊಂಡಿದ್ದೀನಿ, ಇವಳೇನು ತಗೊಂಡಿಲ್ಲ. ಇವಾಗ ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ. ಫುಲ್ಲು ಇವಾಗ ವಾಟರ್ ವಾಶ್ ಮಾಡಿಸ್ತಾ ಇದ್ದೀನಿ. ಇಲ್ಲೇ ಅರ್ಧ ಅವರ್ ಆಗೋಯ್ತು. ಅರ್ಧ ಅವರಿಂದ ವೇಟ್ ಮಾಡಿ ಇವಾಗ ವಾಟರ್ ವಾಶ್ ಮಾಡಿಸ್ತಾ ಇದ್ದೀನಿ. ಊರಿಗೆ ಹೋಗ್ತಾ ಇದ್ದೀರಿ ಜಾತ್ರೆಗೆ. ಜಾತ್ರೆ ಸ್ಟಾರ್ಟ್ ಆಗ್ಬಿಟ್ಟೈತೆ. ಇವಾಗ ಬಂದಿದ್ದೀರಿ. ನಮ್ಮಮ್ಮ ನಮಗಿಂತ ಮುಂಚೆನೇ ಬಂದವ್ರು. ಎಷ್ಟೊತ್ತು ಬಂದಮ್ಮ? ಅಮ್ಮ ಬೆಳಿಗ್ಗೆ ನಂಗೆ ಫೋನ್ ಮಾಡ್ತು. ನಾನು ಇನ್ನೂ ಅವಾಗ ಮಾಡ್ಕೊಂಡಿದ್ದೆ. ನೈಟ್ ಬಂದಿದ್ನಲ್ಲ, ನಿದ್ದೆ ಇರಲಿಲ್ಲ. ಮನೆ ಹಳೆ ಮನೆ ಚೆನ್ನಾಗಿ ಪೈಂಟ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಕ್ಕವ್ರೆ. ಇದು ಕಲ್ಲು ತಣ್ಣಗಿರ್ತೈತಲ್ಲಮ್ಮ.